ಬೆಂಗಳೂರು ಮತ್ತು ಚಿಕ್ಕಬಳ್ಳಾಪುರದಲ್ಲಿ ಅವರು ಸಾರ್ವಜನಿಕ ಸಭೆಗಳನ್ನು ಉದ್ದೇಶಿಸಿ ಮಾತಾಡಲಿಕ್ಕಿದ್ದಾರೆ. ಕಳೆದ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ನಾವು 25 ಸ್ಥಾನಗಳನ್ನು ನಾವು ಪಡ್ಕೊಂಡಿದ್ದೆವು. ಒಬ್ಬರು ಪಕ್ಷೇತರರು, ಇನ್ನೊಬ್ಬರು JDSನವರು, ಮತ್ತೊಂದು ಕಾಂಗ್ರೆಸ್ ಇತ್ತು. ಈ ಬಾರಿ ಅದು 27ರವರೆಗೆ, ನಮ್ಮ ಜಂಟಿ ಕಾರ್ಯಾಚರಣೆ 27ರವರೆಗೆ ಹೋಗಿದೆ. ಮೋದಿಯವರು ನಮಗೊಂದು ಟಾರ್ಗೆಟ್ ಫಿಕ್ಸ್ ಮಾಡಿದ್ದಾರೆ. ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಹೇಗೆ ಗುಜರಾತ್, ರಾಜಸ್ಥಾನಗಳಲ್ಲಿ 100% ರಿಸಲ್ಟ್ ಬಂತ, ಅದೇ ರೀತಿಯ ರಿಸಲ್ಟ್ ಕರ್ನಾಟಕ ರಾಜ್ಯದಿಂದಲೂ ಬರಬೇಕು. 28ಕ್ಕೆ 28, ಯಾವುದೇ ಕಾಂಪ್ರಮೈಸ್ಗಳಿಲ್ಲ. 10 ವರ್ಷದ ಕಾಲದಲ್ಲಿ ಅಷ್ಟು ದೊಡ್ಡ ಕೆಲಸ ಕಾರ್ಯಗಳನ್ನು ನಾವು ಮಾಡಿದ್ದೀವಿ. ಮತ್ತು ಕರ್ನಾಟಕದಲ್ಲಿ ಸಂಘಟನೆ ಚೆನ್ನಾಗಿದೆ. ಕರ್ನಾಟಕದಲ್ಲಿ ಒಂದು ರೀತಿಯಲ್ಲಿ ಭಾರತೀಯ ಜನತಾ ಪಾರ್ಟಿಯ ಕಡೆ ಒಲವಿರುವಂಥದ್ದು ನಾವು ಕಂಡಿದ್ದೇವೆ. ಯಾವುದೋ ಒಂದು ಭಾಗದಲ್ಲಿ ಸ್ವಲ್ಪ ಮಟ್ಟಿಗೆ ನಮಗೆ ಹಿನ್ನಡೆ ಇದ್ದಂಥ ದಕ್ಷಿಣ ಕರ್ನಾಟಕ, ಅದಕ್ಕೆ ದೇವೇಗೌಡರು ಕೂಡ ಈ ಬಾರಿ ದೇಶವನ್ನು ನುಂಗಿ ನೀರು ಕುಡಿಯುವಂಥ ಕಾಂಗ್ರೆಸ್ಸು, ಅದು ಕರ್ನಾಟಕದಲ್ಲಿ ಕಳೆದ 8-10 ತಿಂಗಳಿಂದ ಮಾಡ್ತಾ ಇರುವಂಥ ಒಂದು ದುರಾಡಳಿತ, ಇದಕ್ಕೆಲ್ಲ ಒಂದು ಇತಿಶ್ಯ ಹಾಕಬೇಕು ಅಂತ ಹೇಳಿದರೆ ಒಂದು ಸ್ಪಷ್ಟವಾದಂಥ ಸಂದೇಶ ಈ ಚುನಾವಣೆಯಲ್ಲಿ ಹೋಗಬೇಕು ಅಂತ ಹೇಳೋದಕ್ಕೆ ದೇವೇಗೌಡರು ಕೂಡ ನಮ್ಮೊಟ್ಟಿಗೆ ಸೇರಿರುವಂಥದ್ದು. ಆದ ಕಾರಣ ಈ ಸರ್ತಿ ನಮಗೆ ಭಾರಿ ದೊಡ್ಡ ಬೆನಿಫಿಟ್ಗಳು ಅಂತ ಹೇಳಿದರೆ, ಒಂದು, ಯಾರು ಪಕ್ಷೇತರ ಸ್ಪರ್ಧೆ ಮಾಡಿದ್ರು ಅವರು ನಮ್ಮ ಭಾರತೀಯ ಜನತಾ ಪಾರ್ಟಿ ಸೇರಿದ್ದಾರೆ. ಯಾರು ಒಂದು ಸ್ಥಾನವನ್ನು ಗಳಿಸ್ಕೊಂಡಿದ್ರ ಅವರು ನಮ್ಮ ಜೊತೆ ಸೇರಿಕೊಂಡಿದ್ದಾರೆ. ಯಾವ ಭಾಗದಲ್ಲಿ ನಮಗೆ ಸ್ವಲ್ಪ ಹಿನ್ನಡೆ ಆಗಿತ್ತಾ ಆ ಭಾಗ ಅಲ್ಲಿ ಸ್ವಲ್ಪ ಮಟ್ಟಿಗೆ ಶಕ್ತಿಶಾಲಿಯಾಗಿರುವಂಥ JDS ಕೂಡ ನಮ್ಮ ಜೊತೆ ಸೇರಿರುವ ಕಾರಣ ನರೇಂದ್ರ ಮೋದಿಯವರು ಮತ್ತು ನಡ್ಡಾರವರು ಕೊಟ್ಟ ಟಾರ್ಗೆಟನ್ನು 100ಕ್ಕೆ 100 ನಾವು ರೀಚ್ ಆಗಬೇಕು ಅಂತ ಹೇಳುವಂಥ ಪ್ರಯತ್ನಗಳನ್ನು ಮಾಡ್ತಾಯಿದ್ದೇವೆ. ಇದರ ಹಿನ್ನೆಲೆಯಲ್ಲಿ ನಾಳೆ ಪ್ರಧಾನಮಂತ್ರಿಯವರು ನಮ್ಮ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರ, ದಕ್ಷಿಣ ಲೋಕಸಭಾ ಕ್ಷೇತ್ರ, ಬೆಂಗಳೂರು ಸೆಂಟ್ರಲ್ಲು ಮತ್ತು ಗ್ರಾಮಾಂತರ ಸೇರಿ ಬೆಂಗಳೂರಿನಲ್ಲಿ ನಮ್ಮ ಒಂದು ಪ್ರಮುಖ ಕಾರ್ಯಕರ್ತರ ಸಭೆ ಮಾಡುವಂಥವರಿದ್ದಾರೆ.